ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಹಿಮಾಲಯದಲ್ಲಿ ತುಂಬಾ ಚಳಿ ಮತ್ತು ಹಿಮ ಇರುವ ಜಾಗದಲ್ಲಿ ಒಂದು ಅದ್ಭುತ ಗುಹೆ ಇದೆ. ಅದೇ ಅಮರನಾಥ್. ಇದು ಕೇವಲ ಒಂದು ಗುಹೆಯಲ್ಲ, ಭಕ್ತಿ, ಪ್ರಕೃತಿ ಮತ್ತು ರಹಸ್ಯ ಒಂದೇ ಜಾಗದಲ್ಲಿ ಸೇರಿರುವ ಪವಿತ್ರ ಸ್ಥಳ. ಈ ಗುಹೆ ಸುಮಾರು 3888 ಮೀಟರ್ ಎತ್ತರದಲ್ಲಿದೆ. ಅಲ್ಲಿ ಹೋಗುವುದು ಸುಲಭವಲ್ಲ. ಹಿಮಪಾತ, ತೀವ್ರ ಚಳಿ, ಕಡಿಮೆ ಆಮ್ಲಜನಕ, ಪ್ರತಿ ಹೆಜ್ಜೆಯೂ ಸವಾಲಾಗಿರುತ್ತದೆ. ಆದರೂ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಯಾತ್ರೆಗೆ ಬರುತ್ತಾರೆ. ಏಕೆಂದರೆ ಅಲ್ಲಿ ಒಂದು ಅದ್ಭುತ ಇದೆ. ಗುಹೆ ಒಳಗೆ ಸ್ವಾಭಾವಿಕವಾಗಿ ರೂಪುಗೊಳ್ಳುವ ಹಿಮ ಶಿವಲಿಂಗವಿದೆ. ಇದನ್ನು ಯಾರೂ ನಿರ್ಮಿಸಿಲ್ಲ. ಗುಹೆಯ ಮೇಲ್ಭಾಗದಿಂದ ನೀರು ಹನಿಯಾಗಿ ಬೀಳುತ್ತದೆ. ಅದು ನಿಧಾನವಾಗಿ ಹಿಮವಾಗಿ ರೂಪುಗೊಂಡು ಶಿವಲಿಂಗದ ಆಕಾರ ಪಡೆಯುತ್ತದೆ. ಚಂದ್ರನ ಹಂತಗಳಿಗೆ ಅನುಗುಣವಾಗಿ ಇದರ ಗಾತ್ರ ಬದಲಾಗುತ್ತದೆ. ಇದು ಪ್ರಕೃತಿಯ ಅದ್ಭುತವೆಂದು ಹೇಳಬಹುದು. ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ಕೇಳಿದರು, ನೀನು ಅಮರನಾಗಿ ಇರುವ ರಹಸ್ಯವೇನು? ಈ ಪ್ರಶ್ನೆಗೆ ಉತ್ತರ ನೀಡಲು ಶಿವನು ಒಪ್ಪಿದನು. ಆದರೆ ಇದಕ್ಕೆ ಒಂದು ಷರತ್ತು ಇಟ್ಟನು. ಈ ರಹಸ್ಯವನ್ನು ಯಾರೂ ಕೇಳಬಾರದು. ಅದಕ್ಕಾಗಿ ಶಿವ ಮತ್ತು ಪಾರ್ವತಿ ಒಂದು ರಹಸ್ಯ ಸ್ಥಳವನ್ನು ಹುಡುಕುತ್ತಾ ಹಿಮಾಲಯದ ಕಡೆ ಹೋಗಲು ಶುರು ಮಾಡಿದರು. ಯಾರೂ ಕೇಳದಂತೆ ಒಂಟಿಯಾದ ಸ್ಥಳ ಬೇಕಾಗಿತ್ತು. ಮುಂದೆ ಸಾಗುತ್ತಾ ಶಿವನು ತನ್ನೊಂದಿಗೆ ಇದ್ದ ಎಲ್ಲವನ್ನೂ ಬಿಟ್ಟನು. ಮೊದಲು ನಂದಿಯನ್ನು ಪಹಲ್ಗಾಮ್ನಲ್ಲಿ ಬಿಟ್ಟನು. ಮುಂದೆ ಸಾಗಿದಾಗ ಚಂದ್ರನನ್ನು ಚಂದನವರಿನಲ್ಲಿ ತ್ಯಜಿಸಿದನು. ಅದರ ನಂತರ ಹಾವುಗಳನ್ನು ಶೇಷನಾಗ ಬಳಿ ಬಿಟ್ಟನು. ಮುಂದೆ ಹೋಗುತ್ತಾ ಗಣೇಶನನ್ನು ಮಹಾಗುಣ ಪರ್ವತದಲ್ಲಿ ಬಿಟ್ಟನು. ಹೀಗೆ ಪ್ರತಿ ಹಂತದಲ್ಲೂ ಶಿವನು ತನ್ನ ಜೊತೆ ಇದ್ದವುಗಳನ್ನು ಬಿಟ್ಟು ಮುಂದೆ ಸಾಗಿದನು. ಈ ಸ್ಥಳಗಳ ಹೆಸರುಗಳು ಇಂದಿಗೂ ಅಮರನಾಥ ಯಾತ್ರಾ ಮಾರ್ಗದಲ್ಲಿ ಕಾಣಿಸುತ್ತವೆ. ಹಾಗೂ ಶಿವನು ಪಂಚತತ್ವಗಳನ್ನೂ ಸಹ ತ್ಯಜಿಸಿದನು ಎಂಬ ನಂಬಿಕೆ ಇದೆ. ಅಂದರೆ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ, ಈ 5 ತತ್ವಗಳು ಪ್ರಕೃತಿಯ ಮೂಲ. ಇವುಗಳನ್ನು ಸಂಕೇತವಾಗಿ ಬಿಟ್ಟು ಶಿವನು ಸಂಪೂರ್ಣ ಶೂನ್ಯ ಸ್ಥಿತಿಗೆ ಹೋದನು. ಅಂದರೆ ದೇಹ ಮತ್ತು ಪ್ರಕೃತಿಯ ಎಲ್ಲ ಬಂಧಗಳನ್ನು ಬಿಟ್ಟು ಶುದ್ಧ ಚೈತನ್ಯ ಸ್ಥಿತಿಗೆ ಪ್ರವೇಶಿಸಿದನು. ಇದರಿಂದಲೇ ಶಿವನು ಅಮರತ್ವದ ರಹಸ್ಯವನ್ನು ಹೇಳಲು ಸಾಧ್ಯವಾಯಿತು. ನಂತರ ಗುಹೆಯೊಳಗೆ ಹೋಗಿ ಶಿವನು ಪಾರ್ವತಿಗೆ ಅಮರ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಆ ಕಥೆ ಜೀವ ಮತ್ತು ಮರಣದ ರಹಸ್ಯವನ್ನು ಒಳಗೊಂಡಿತ್ತು ಹಾಗೂ ಆತ್ಮದ ನಿಜ ಸ್ವರೂಪವನ್ನು ವಿವರಿಸುವುದು. ಹೀಗೆ ಶಿವ ಮತ್ತು ಪಾರ್ವತಿ ಸಂಪೂರ್ಣ ಕಥೆಯಲ್ಲಿ ಮುಳುಗಿದ್ದರು. ಹಾಗೂ ಶಿವನು ಯಾರೂ ಇಲ್ಲ ಎಂದು ಭಾವಿಸಿದನು. ಆದರೆ ಅಲ್ಲಿ ಒಂದು ಜೋಡಿ ಪಾರಿವಾಳಗಳು ಇದ್ದವು ಹಾಗೂ ಅವು ಸಂಪೂರ್ಣ ಕಥೆಯನ್ನು ಕೇಳಿಸಿಕೊಂಡಿದ್ದವು. ಅದರ ನಂತರ ಶಿವನು ಅವುಗಳಿಗೆ ಅಮರತ್ವದ ವರ ನೀಡಿದನು. ಆ ಕಾರಣದಿಂದ ಅವು ಅಮರವಾದವು ಎಂದು ಭಕ್ತರು ನಂಬುತ್ತಾರೆ. ಇಂದಿಗೂ ಕೆಲವರು ಯಾತ್ರಿಕರು ಆ ಪಾರಿವಾಳಗಳನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಅಮರನಾಥದಲ್ಲಿ ಇರುವ ಹಿಮ ಶಿವಲಿಂಗ ಶಿವನ ಜೀವಂತ ರೂಪ ಎಂದು ಭಾವಿಸಲಾಗುತ್ತದೆ. ಇದು ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ
ಅಮರನಾಥ್ ಯಾತ್ರೆ ನಡೆಯುತ್ತದೆ. ಈ ಯಾತ್ರೆಗೆ 2 ಮುಖ್ಯ ಮಾರ್ಗಗಳಿವೆ, ಪಹಲ್ಗಾಮ್ ಮಾರ್ಗ ಮತ್ತು ಬಾಲ್ತಾಳ್ ಮಾರ್ಗ. ಈ ಯಾತ್ರೆ ತುಂಬ ಕಷ್ಟಕರ, ಏಕೆಂದರೆ ಹಿಮ ಪರ್ವತಗಳು, ಕಷ್ಟದ ದಾರಿಗಳು ಮತ್ತು ತುಂಬ ಚಳಿ. ಇವುಗಳ ನಡುವೆ ಭಕ್ತರು ತಮ್ಮ ನಂಬಿಕೆಯಿಂದ ಮುಂದೆ ಸಾಗುತ್ತಾರೆ. ಈ ಯಾತ್ರೆ ಕೇವಲ ದೇಹದ ಪರೀಕ್ಷೆ ಅಲ್ಲದೆ ಮನಸ್ಸಿನ ಮತ್ತು ಭಕ್ತಿಯ ಪರೀಕ್ಷೆಯೂ ಆಗಿದೆ. ಏಕೆಂದರೆ ಹವಾಮಾನ ಬದಲಾವಣೆ, ಭೂಕುಸಿತ, ಅಪಾಯಗಳು ಇದ್ದರೂ ಭಕ್ತರು ಯಾತ್ರೆಯನ್ನು ನಿಲ್ಲಿಸುವುದಿಲ್ಲ. ಇದು ಶಿವನ ಮೇಲೆ ಇರುವ ಅಪಾರ ಭಕ್ತಿಯ ಸಂಕೇತ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.